ಹಾಯ್ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬಿಗ್ ಬಾಸ್ 13ರ ಕಂಟೆಸ್ಟೆಂಟ್ ಬಗ್ಗೆ ಬಿಗ್ ಅಪ್ಡೇಟ್ನ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸಲ್ಲಿ ಎಷ್ಟು ಜನ ಸ್ಪರ್ಧಿಯಾಗಿ ಬರ್ತಾರೆ, ಹಾಗೆ ಇದರಲ್ಲಿ ಏನು ಟ್ವಿಸ್ಟ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯ ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಎರಡನೇ ಕಂಟೆಸ್ಟೆಂಟ್ ಆಗಿ ಜಗ್ಗಾ ಮಮ್ಮಿ ಅಂತ ಇವರ ಹೆಸರು. ಇವರು ಲವ್ ಮಾಕ್ಟೆಲ್ 3ಯಿಂದ ಫೇಮಸ್ ಆದರು ಅಂತಲೇ ಹೇಳ್ಬೋದು. ಇವರು ಕೂಡ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ. ಹಾಗೆ ಕಾಮಿಡಿ ಶೋಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿರುವಂತಹ ಜಗ್ಗಪ್ಪ ಅವರು ಕೂಡ ಈ ಶೋಗೆ ಎಂಟ್ರಿ ತಗೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಸಿಂಗಿಂಗ್ ಶೋ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಂತಹ ಅನನ್ಯ ಅಮರ್ ಅವರು ಕೂಡ ಈ ಶೋಗೆ ಎಂಟ್ರಿ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಜೊತೆಯಲ್ಲಿ ಝೀ ಕನ್ನಡದಲ್ಲಿ ಬರ್ತಿದ್ದಂತಹ ಧಾರಾವಾಹಿ ಖ್ಯಾತಿಯ ಮೇಘಾ ಶೆಟ್ಟಿ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಹಾಗೆ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದಂತಹ ನೀನಾ ದಿನ ಅನ್ನೋ ಸೀರಿಯಲ್ನ ನಟ ಕೂಡ ದಿಲೀಪ್ ಶೆಟ್ಟಿ ಅವರು ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಯೂಟ್ಯೂಬಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಪಾಯಲ್ ಚಂಗಪ್ಪ ಅವರು ಕೂಡ ಈ ಒಂದು ರಿಯಾಲಿಟಿ ಶೋಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ನೋಡೋದಾದರೆ ಶ್ವೇತಾ ಪ್ರಸಾದ್ ಅವರು ರಾಧಾರಮಣ ಅನ್ನೋ ಸೀರಿಯಲಲ್ಲಿ ತುಂಬಾ ಹಿಟ್ ಆಗಿದ್ರು. ಇವರು ಕೂಡ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ ಬಿಗ್ ಬಾಸಲ್ಲಿ. ನೆಕ್ಸ್ಟು ನೋಡೋದಾದರೆ ನಾವು ಶ್ವೇತಾ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಆನಂತರ ಕಾಮಿಡಿ ಶೋಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿರುವಂತಹ ಹುಲಿ ಕಾರ್ತಿಕ್ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಆನಂತರ ನೋಡೋದಾದರೆ ನಿಶಾ ಯೋಗೇಶ್ವರ್ ಅವರು, ಯೋಗೇಶ್ವರ್ ಅವ್ರ ಮಗಳು ಇವರು ಕೂಡ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋಗೆ. ಆನಂತರ ನೋಡೋದಾದರೆ ಇಂದ್ರಜಿತ್ ಮಗ ಇವರು. ಹಾಗೆಯೇ ಸಮರ್ಜಿತ್ ಲಂಕೇಶ್ ಅಂತ ಇಂದ್ರಜಿತ್ ಅವರ ಮಗ ಕೂಡ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಕಾವ್ಯ ಗೌಡ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಆ ಟ್ವಿಸ್ಟ್ ಏನಪ್ಪ ಅಂತ ಅಂದರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಗೆ ಸಾಮಾನ್ಯ ಜನಗಳು ನಾವೆಲ್ಲರೂ ಕೂಡ ಈ ಒಂದು ಶೋಗೆ ಕಂಟೆಸ್ಟೆಂಟ್ ಆಗಿ ಹೋಗುವ ಅವಕಾಶನ ಬಿಗ್ ಬಾಸ್ ಅವರು ಮಾಡಿಕೊಟ್ಟಿದ್ದಾರೆ. ಯಾರೂ ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಜನಸಾಮಾನ್ಯರಿಗೆ ಕೊಟ್ಟಿರೋ ಅವಕಾಶ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.